ಇವತ್ತಿನ ದಿವಸ ಆಗಕತ್ತದೆ ಅದು. ಎಷ್ಟು ಪಾದಯಾತ್ರೆದೊಳಗೆ ಎಷ್ಟು ಚಂದ ನೀವೆಲ್ಲ ಸ್ವಾಗತ ಮಾಡಕತ್ತೀರಿ. ಒಬ್ಬೊಬ್ಬರು ಮುದುಕಿಯರು ಹಿಂಗ ಇದು ಮಾಡಿ ಮುದ್ದು ಮಾಡಾಕತ್ತಾವ ಮುದುಕಿಯರು. ನಾನು ಅದು ಆಶ್ಚರ್ಯ ಆಗಿತ್ತು. ಇದು ಒಂದು ಪ್ರೀತಿ. ಮತ್ತೊಬ್ಬ ಮುದುಕಿ ಅಂತೇಳಿ ಇವತ್ತು ಪಾದಯಾತ್ರೆಗೆ ಅಡ್ಡಾಡಕತ್ತಿದೆ. ಅಕ್ಕಿ ಯಪ್ಪ ನೀ ಎಷ್ಟು ಗಟ್ಟಿದಿ ಮುದುಕಿ ಅಂತ ನಾ ಅಂತೀನಿ. ಅಕ್ಕಿ ಅಂತಾಳ ಎಲ್ಲಿ ಎಲ್ಲ ಮುಗಿದೈತಿ ಮತ್ತೆ ಮ್ಯಾಕ್ ಕರ್ಕೊಂಡ್ಬಿಡೋ ನಾನು ಅನ್ಲಕ್ಕೆ. ಎಲ್ಲ ಮುಗಿದೈತಿ ಅನ್ಲ. ಅಕ್ಕಿ ನೋಡಿದೆ ಆಬಾದ ಮುದುಕಿ ಅಂತಕಂದ್ರ ನಾ ಮ್ಯಾಗ ಹೋದ್ರೆ ಅಕ್ಕಿನ ಕರ್ಕೋಬೇಕಲ್ಲ. ನಾನ ತಳಗದೀನಿ, ಅಕ್ಕಿನ ಹೆಂಗ್ ಕರ್ಕೊಡ್ಬೇಕು? ಇಂತಿಂತವ್ರು ಇರ್ತಾರ. ಅಂತೂ ಬಹಳ ಭಕ್ತಿ ಪ್ರೀತಿಯಿಂದ ನೀವೆಲ್ಲರೂ ಕೂಡ ಯುವಕರ ಸಪೋರ್ಟ್ ಬಹಳ ಸಿಗಾಕತ್ತದ. ನಮ್ಮ ನ್ಯೂಸ್ ಚಾನಲ್ ದೊಡ್ಡದು, ನಮ್ಮ ಹಿರಿಯರು ಎಲ್ಲಾ ಸಮಾಜದ ಎಲ್ಲಾ ಪಕ್ಷದ ಹಿರಿಯರು, ನಮ್ಮ ತಂಗಿಯಂದಿರು, ನಮ್ಮ ಅಕ್ಕಂದಿರು, ನಮ್ಮ ಅವ್ವಂದಿರು, ನಮ್ಮ ಎಲ್ಲ ಶರಣ ಬಳಗ ನನಗೆ ಪ್ರೀತಿ ತೋರೋದು ನೋಡಿದ್ರ ಒಳಗೊಳಗ್ ಕುಂತಾಗ ನನಗೆ ಹೆಂಗ ಅನ್ಸತ್ ಕಣ್ಣಾಗ ನೀರ ಬರಾಕತ್ತಾವ ನನಗೆ ನಿಮ್ಮೆಲ್ಲರ ಪ್ರೀತಿ ನೋಡಿದ್ರ. ನಿಮ್ಮ ಭಕ್ತಿಗೆ ನಾನು ಇವತ್ತಿನ ದಿವಸ ಶರಣ ಆಗಿಬಿಟ್ಟೆ. ನಿಮ್ಮೆಲ್ಲರ ಭಕ್ತಿಗೆ ಇವತ್ತಿನ ದಿವಸ. ಮೊನ್ನೆ ಹುಡುಗರಿಗೆ ಒಂದಿನ ಕಾರ್ಯಕ್ರಮಕ್ಕೆ ಇರ್ಲಿಲ್ಲ. ನಾನು ನಿನ್ನೆ ಬಿಟ್ಟು ಮೊನ್ನೆ ಇರ್ಲಿಲ್ಲ. ಆದ್ರೆ ಅಲ್ಲಿ ಹೋದಾಗ ನನಗೆ ಹೆಂಗ್ ಅನ್ಸಾಕತ್ತಿತ್ತು ಅಂದ್ರೆ ನೀರಾಗಿದ್ದ ಮೀನ ಹೊರಗೆ ತೆಗೆದ್ರೆ ಹೆಂಗ್ ವಿಲ್ಲ ಒದ್ದಾಡ್ತದಲ್ಲ ಮೀನ, ಆ ತರ ನನಗೆ ಇಲ್ಲಿಂದ ಬಿಟ್ಟು ಹೋದಾಗ ಹಂಗ ಒದ್ದಾಡ್ದಂಗೆ ಅನುಭವ ನನಗಾಗತ್ತಿತ್ತು. ಯಾವಾಗ ಜಮಖಂಡಿಗೆ ಹೋಗಿನಿ, ಯಾವಾಗ ನಮ್ಮ ತಾಯಂದಿರನ್ನೆಲ್ಲ ಶರಣ ಬಳಗನ್ ನೋಡಿನಿ ಅಂತ ನನಗೆ ಅನ್ಸಾಕತ್ತಿತ್ತವ. ಇಷ್ಟು ಪ್ರೀತಿ ನೀವು ತೋರಾಕತ್ತಿದ್ ನೋಡಿದ್ರೆ ಬಹಳ ಈ ಆನಂದ ದೇವರಿಗೆ ಬಹಳ ಆನಂದ ವಿಚಾರ ಆಕತ್ತದ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ಸಹಿತ ಹೇಳಿ ಇವತ್ತಿನ ಸಂದೇಶ ಇಷ್ಟ ಹೇಳೋದು ನಿಮ್ಮೆಲ್ಲರಿಗೂ ಸಹಿತ. ಯಾರಿಗೂ ಈ ಕಾರ್ಯಕ್ರಮ ಮಾಡೋ ಉದ್ದೇಶಕ್ಕ ನಮ್ಮ ಭಕ್ತರ ತಲೆ ಒಳಗೆ ಒಟ್ಟ ದುರ್ಬುದ್ಧಿ ಅಂತಕ್ಕಂಥದ್ದು ಬರಬಾರ್ದು. ಒಳ್ಳೆ ಬುದ್ಧಿ ಎಲ್ಲಾ ಭಕ್ತರಿಗೆ ಬರ್ಬೇಕು. ಇವತ್ತಿನ ದುರ್ಬುದ್ಧಿಗಳು ಹೆಂಗ್ ಬರಾಕತ್ತಾವ ಅಂದ್ರೆ ಇಷ್ಟ ನಮ್ಮ ದುರ್ಬುದ್ಧಿಗಳು ಯಾವ ತರನಾಗಿ ನಮ್ಮ ತಲೆ ಒಳಗೆ ಬರಬಾರ್ದತ್ತಂದ್ರ ನಮ್ಗ ಒಳ್ಳೆ ಮನಿ ಕಟ್ಲಿಕ್ಕೆ ಅಂದ್ರೆ ನಡೀತದ. ಆದ್ರೆ ಕಟ್ಟಿದ ಮನೆಗೆ ಏನು ಮಾಟ ಮಂತ್ರ ಮಾಡಿಸುವಂತ ದುರ್ಬುದ್ಧಿ ನಮ್ಮಲ್ಲಿ ಬರಬಾರ್ದು. ನಮಗ್ ಒಳ್ಳೆ ಕಾರ್ ತಗೊಳ್ಲಿಕ್ಕಂದ್ರೆ ನಡೀತದ. ಆದ್ರೆ ಕಾರ್ ತಗೊಂಡವ್ರ ಗಾಲಿ ಪಂಚರ್ ಮಾಡುವಂತ ದುರ್ಬುದ್ಧಿ ನಮ್ಮಲ್ಲಿ ಬರಬಾರ್ದು. ನಮಗ ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡಿಲಿಕ್ಕಂದ್ರೆ ನಡೀತದಣ್ಣ. ಆದ್ರ ಗೆದ್ದ ವ್ಯಕ್ತಿಯನ್ನ ಕಾಲು ಹಿಡಿದು ಜಗ್ಗುವಂತ ದುರ್ಬುದ್ಧಿ ನಮ್ಮಲ್ಲಿ ಬರಬಾರ್ದು. ನಮ್ಗೆ ಇನ್ನೊಬ್ಬರ ಕಣ್ಣೀರು ಹರಿಸ್ಲಿಕ್ಕಂದ್ರೆ ನಡೀತದ. ಆದ್ರ ಕಣ್ಣೀರ ಹಾಕ್ಸುವಂತ ದುರ್ಬುದ್ಧಿ ನಮ್ಮಲ್ಲಿ ಬರಬಾರ್ದು. ನಮ್ಗೆ ಇನ್ನೊಬ್ಬರಿಗೆ ಒಂದು ತುತ್ತ ಅನ್ನ ಹಾಕ್ಲಿಕ್ಕಂದ್ರೆ ನಡೀತದ. ಆದ್ರ ಹಾಕಿದ ಅನ್ನಕ್ಕೆ ಕಾಲಿಡುವಂತ ಒದಿಯುವಂತ ದುರ್ಬುದ್ಧಿ ನಮ್ಮೆಲ್ಲರಲ್ಲಿ ಬರಬಾರ್ದು ಅನ್ನುವಂತ ಸಾರುವ ಅಪರೂಪದ ವೇದಿಕೆ ಈ ವಚನ ಜಾತ್ರೆ ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ನಮ್ಮೆಲ್ಲರ ಭಕ್ತರ ಒಂದ್ ಸ್ವಲ್ಪ ಸಮಯ ಆಗ್ತಿರ್ತದೆ. ಸಮಯ ಆಗ್ತಿರ್ತದೆ, ಸಮಯ ಹೋಗ್ತವು. ಹಂಗ ಶಿವನ ನೆನೆಯುದು ಯಾವತ್ತು ನಾವೆಲ್ಲ ಸಮಯ ಓದವು ಆಯುಷ ಹೋಗ್ತವು. ಆದ್ರೆ ಶಿವನ ನೆನೆಯುವುದು ನಾವೆಲ್ಲರೂ ಕೂಡ ಯಾವಾಗ ಒಂದ್ ಸ್ವಲ್ಪ ಆವಾಗ ಇವಾಗ ಆಗ್ತಿರ್ತಾವ. ನಮ್ಮ ತಂಗಿಯಂದಿರು ಚಂದ ನೃತ್ಯ ಮಾಡ್ತಿರ್ತಾರ, ನಮ್ಮ ಅಣ್ಣಂದಿರು ವಚನ ಹೇಳತ್ತಿರ್ತಾರ. ನಮ್ಗೆ ಏನಾಗ್ತದ ಒಂದ ಉದ್ದೇಶ, ನೀವೆಲ್ಲ ಏನ್ ಈ ಕಾರ್ಯಕ್ರಮ ಆಗ್ತಿರ್ತದ ಒಂದ್ ಸ್ವಲ್ಪ ಸಮಯ ಜಾಸ್ತಿ ಆಗ್ತದೆ, ಒಂದ್ ಸ್ವಲ್ಪ ಕಡಿಮೆ ಮಾಡ್ಬೇಕಂತ ನೀವು ಮನಸ್ಸಿನೊಳಗೆ ಬೈತಿರ್ಬೋದು. ಆದ್ರೆ ಈ ಸ್ವಾಮಿಗೆ ಒಂದು ಉದ್ದೇಶ ಏನಂತಂದ್ರ ಅವ್ರು ಹೊರಗಿನ ಪ್ರತಿಭೆಗಳನ್ನ ಟಿವಿಯಾಗ ಬಂದ ಪ್ರತಿಭೆಗಳನ್ನ ಇಲ್ಲಿ ವೇದಿಕೆಗೆ ಕರೆಸಿ ಬೆಳೆಸುವುದಕ್ಕಿಂತ ನಮ್ಮ ಜಮಖಂಡಲ್ಲಿರುವಂತ ಪ್ರತಿಭೆಗಳನ್ನು ಬೆಳೆಸಿ ಅವರ ಟಿವಿ ಒಳಗೆ ಬರುವಂಗ ಮಾಡ್ಬೇಕನ್ನೋದ ಈ ವೇದಿಕೆ ಉದ್ದೇಶ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕ. ಅದಕ್ಕೆ ನೀವೆಲ್ಲರೂ ಕೂಡ ಸಮಯಕ್ಕೂ ಕೂಡ ನೀವೆಲ್ಲರೂ ಕೂಡ ಸಹಕಾರ ಕೊಡ್ಬೇಕಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ ಬಹಳ ಹೊತ್ತೇನು ಮಾತನಾಡಕ್ ಹೋಗದೆ ಇವತ್ತಿನ ಗಣ್ಯ ಅತಿಥಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸುವಂತ ಅಣ್ಣನವ್ರು ಎಂತ ಸಂಸ್ಕೃತಿ ಕಲಿಸಿದ್ರಂದ್ರೆ ಉಳಿಸೋದು. ಈ ಜಗತ್ತಿನೊಳಗೆ ಅತಿ ಕ್ರೂರಿ ಯಾರಪ್ಪ ಅಂದ್ರೆ ಹಸಿವು. ನೋಡ್ರಿ, ಯಾವ ಈರಪ್ಪನ್ನು ಕ್ರೂರಿ ಅಲ್ಲ, ಅವ ಕ್ರೂರಿ ಅಲ್ಲ, ಯಾರು ಕ್ರೂರಿ, ಕೆಟ್ಟ ಕ್ರೂರಿ ಅಂದ್ರೆ ಹಸಿವು. ನೆನಪಿಟ್ಟುಕೊಳ್ರಿ, ಆ ಹಸಿವನ್ನ ಸಂತೃಪ್ತಿ ಪಡಿಸೋವನ್ನ ನಿಜವಾದ ದೇವರು ಅಂತ ತಿಳ್ಕೊಳ್ಬೇಕು. ಯಾರು ಹಸಿವನ್ನ ಸಂತೃಪ್ತಿ ಪಡಿಸ್ತಾರ ಅವರೇ ನಿಜವಾಗಿರೋ ದೇವರು.
ಆ ಹಸಿವನ್ನ ಬಸವಣ್ಣನವರ ಅರ್ಥ ಏನು ಮಾಡಿದ್ರಪ್ಪ ಅಂದ್ರೆ ಆಧ್ಯಾತ್ಮಿಕದ ಹಸಿವನ್ನು ಪೂರೈಸಿದ್ರು, ಹೊಟ್ಟೆ ಹಸಿವನ್ನು ಪೂರೈಸಿದ್ರು. ಲಕ್ಷದ ಮೇಲಿರ್ತಕ್ಕಂಥ 92,000 ಜನ ಬಂದು ಏಕಕಾಲದೊಳಗೆ ಕುಳಿತುಕೊಂಡು ನಾನು ತಾನು ನೀನು ಅವರು ಇವರು ಅನ್ಲಾರ್ದೆ ಎಲ್ಲರೂ ಸಹಿತ ಲಿಂಗ ಪೂಜೆಯನ್ನು ಮಾಡಿಕೊಂಡು ಏಕಕಾಲದೊಳಗೆ ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ರಲ್ವಾ. ಜಗತ್ತಿನ ಯಾವುದೇ ಇತಿಹಾಸದೊಳಗೂ ಬರಲಿಲ್ಲ, ಯಾವ ದೇಶದೊಳಗೂ ಈ ಅಕ್ಷರಗಳು ಮೂಡಿಲ್ಲ. ಅದು ಕನ್ನಡ ನಾಡಿನೊಳಗೆ ಮೂಡಿದೆ. ಲಕ್ಷದ ಮೇಲಿರ್ತಕ್ಕಂಥ 92,000 ಜನ ಏಕಕಾಲದೊಳಗೆ ಕೂಡಿದ್ದು ಅದು ಕಲ್ಯಾಣದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಅನ್ನತಕ್ಕಂಥದ್ದನ್ನು ನೀವೆಲ್ಲ ತಿಳ್ಕೊಳ್ಬೇಕು. ಇದು ಜೀವನ, ಇದು ಬಸವಣ್ಣವರ ವೈಭವಪೂರಿತವಾಗಿರ್ತಕ್ಕಂಥ ಜೀವನ. ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಇತ್ತೀಚೆಗೆ ನಾವು ಕಾಣ್ತಾ ಇದ್ದೀವಿ, ನಮ್ಮಲ್ಲಿ ದಾಸೋಹ ಸಂಸ್ಕೃತಿ ಮರೆಯಾಗ್ತಾ ಇದೆ, ನೀಡುವ ಸಂಸ್ಕೃತಿ ಕಣ್ಮರೆ ಆಗ್ತಾ ಇದೆ. ಮತ್ತೊಬ್ಬರ ದುಃಖಕ್ಕೆ ಮರಗುವ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ. ಮತ್ತೊಬ್ಬರ ದುಃಖವನ್ನ ನೋಡಿ ಮನಸ್ಸಿನೊಳಗೆ ಎಲ್ಲಿಲ್ಲದ ಖುಷಿ ಚಾಲುವಾಗಿದೆ. ಮತ್ತೊಬ್ಬರ ಮನೆ ಹಾಲಾದರೆ ನಮ್ಮ ಮನೆಯೊಳಗೆ ಹಾಲು ಕುಡಿಯುವ ಸಂಸ್ಕೃತಿ ಬರ್ತಾ ಇದೆ. ಮತ್ತೊಬ್ಬರು ಏನಾದರೂ ಬೀದಿ ಒಳಗೆ ಬಿದ್ದಿರಪ್ಪ ಅಂದ್ರೆ ನಮ್ಮ ಮನೆಯೊಳಗೆ ಡಿಜೆ ಹಚ್ಕೊಂಡು ಕುಣಿಯುವ ಸಂಸ್ಕೃತಿ ಇವತ್ತು ನಮ್ಮ ನಾಡಿನೊಳಗೆ ಬರ್ತಾ ಇದೆ. ನೆನಪಿಟ್ಟುಕೊಳ್ರಿ, ಇದು ನಮ್ಮ ಅಣ್ಣ ಬಸವಣ್ಣನವರು ಕಲಿಸಿಕೊಟ್ಟ ಸಂಸ್ಕೃತಿ ಎಲ್ಲ. ಅತ್ತವರ ಕಣ್ಣೀರನ್ನ ಒರೆಸುವುದು ನಿಜವಾದ ಸಂಸ್ಕೃತಿ ಅಂತೇಳಿ ಅಪ್ಪ ಬಸವಣ್ಣವರು ನಮಗೆ ಕಲಿಸಿಕೊಟ್ರು. ದಾನ ಧರ್ಮ ಮಾಡಬೇಕು, ದಾಸೋಹವನ್ನು ಮಾಡಬೇಕು. ಒಂದು ಊರೊಳಗೊಬ್ಬಿದ್ದ ಬಹಳ ದೊಡ್ಡ ಸಾಹುಕಾರ, ಎಲ್ಲ ಐತೆ.